ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ನಾವು ವೆಜಿಟೇರಿಯನ್ ತಿನ್ನಲ್ಲ, ವೆಜಿಟೇರಿಯನ್ಸ್ನ ತಿನ್ನೋದು. ಅದಕ್ಕೋಸ್ಕರನೇ ನಾವಿವತ್ತು ಬಂದಿದ್ದೀವಿ ರುಚಿ ಮೆಸ್ ಮಾಂಸಾಹಾರಿ. ತಿಂದಷ್ಟು ಊಟ, ಆಮೇಲೆ ಹೊಟ್ಟೆ ತುಂಬ ಊಟ. ರುಚಿ ಮೆಸ್ಸು ಮಾಡಿಬಿಡಿ ಮಿಸ್ಸು. ಮೈಸೂರಿನ ಶಿವರಾಂಪೇಟೆಯಲ್ಲಿರೋ ರುಚಿ ಮೆಸ್ಸಿಗೆ ಬಂದಿದ್ದೇವೆ. ಇಲ್ಲಿ ನಾಟಿ ಸ್ಟೈಲ್ ಫುಡ್ ಸಿಗುತ್ತೆ. ಈಗ ಹೊಸದಾಗಿ ಅವರು ಬಕಾಸುರ ಬಾಡೂಟ ಅಂಥೇಳಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ. ಅದು ಹೇಗಿದೆ ಅಂಥೇಳಿ ನೋಡೋಣ ಅಂತ ಬಂದಿದ್ದೀವಿ. ರುಚಿ ಮೆಸ್ ಕ್ಯಾಟ್ರಿಂಗ್ ಸೌಲಭ್ಯ ದೊರೆಯುತ್ತದೆ. ಮಾಂಸಾಹಾರಿ ರುಚಿ ಮೆಸ್ ನಾನ್ ವೆಜ್. ಕನ್ನಡದಲ್ಲೂ ಇಂಗ್ಲೀಷಲ್ಲೂ ನಾವು ನಾನ್ ವೆಜ್, ಮಾಂಸಾಹಾರಿ. ಒಳಗೆ ಬರ್ತಿದ್ದಂಗೆ ಏನೇನಿದೆ, ಏನಿದು ಮೀನು ಮತ್ತು ಇನ್ನೂ ಬಿಸಿಯಾಗಿರೋ ಎಣ್ಣೆ, ಚಿಕನ್ ಕಬಾಬ್. ಶಿವರಾಂಪೇಟೆಯಲ್ಲಿರೋ ಮೂರ್ ಮೆಗಾ ಸ್ಟೋರ್ ಇಂದ ಸ್ವಲ್ಪ ಕೆಳಗೆ ಬಂದು ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಗಲ್ಲಿ ಥರ ಇರುತ್ತೆ. ಅಲ್ಲಿ ಹೋದರೆ ನಮ್ಮ ಈ ರುಚಿ ಮೆಸ್ ಸಿಗುತ್ತೆ. ಇವ್ರಿಗೆ ಬೇಸಿಕಲಿ 2 ಎಂಟ್ರೆನ್ಸ್ ಇದೆ. ಒಂದು ಮೇನ್ ಎಂಟ್ರೆನ್ಸ್ ಇದೆ ಮತ್ತು ಈ ಕಡೆ ಕಿಚನ್ ಒಳಗಿಂದ ಬರೋದಕ್ಕೂ ಒಂದು ಸ್ಮಾಲ್ ಎಂಟ್ರೆನ್ಸ್ ಇದೆ. ಇಲ್ಲಿ ಒಳಗೆ ಹೋದರೆ ಎಲ್ಲ ಕಡೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಮಂಡೇ ಹೋಗಿದ್ದು. ಬೇಸಿಕಲಿ ನಾವು ಬೇರೆ ದಿನಗಳಲ್ಲಿ ಹೋದರೆ ಇದರಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಜೊತೆಗೆ ನಾವು 12 o'clockಗೆ ಹೋಗ್ಬಿಟ್ಟಿದ್ದು. ಇದೇ ನಾವು 2-2:30ಗೆ ಹೋಗಿದ್ದಿದ್ರೆ ಕೂರಕ್ಕೆ ಜಾಗನೂ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಲೈಟ್ ಆಗಿರ್ತದೆ ಅಷ್ಟೇ. ಒಂದು ಇವಾಗ ಪ್ರೆಸೆಂಟ್ ಬಕಾಸುರ ಬಾಡೂಟ ಅಂದ್ಬಿಟ್ಟು ನಮಗೆ ಫುಲ್ ಸಿಕ್ಕಾಪಟ್ಟೆ ಸ್ವಲ್ಪ ಇವಾಗ ಮಂಡ್ಯ ಸ್ವಲ್ಪ ಲೈಟ್ ಆಗಿರ್ತದೆ. ಇನ್ನು ಬಾಕಿ ಟೈಮಲ್ಲಿ 11:30 ಸ್ಟಾರ್ಟ್ ಆದ್ರೆ ನೈಟ್ 10-10:30 ಗಂಟೆ ನಮ್ಮದು ಕಂಪಲ್ಸರಿ ಸಿಗುತ್ತೆ. ಮಂಡೇ 4 ಗಂಟೆಗೆ ಕ್ಲೋಸ್ ಆಗುತ್ತೆ ಅಷ್ಟೇ. ಬಟ್ ಇವತ್ತು ಫ್ರೆಶ್ ಆಗಿ ಮಾಡ್ತಾರೆ. ಹೌದು, ಫ್ರೆಶ್ ಆಗಿ ರೆಡಿ ಇರ್ತದೆ. ಹೌದು, ಫ್ರೆಶ್ ಆಗಿ ರೆಡಿ ಆಗುತ್ತೆ ಅಂತ. ಕ್ವಾಂಟಿಟಿ ಕಡಿಮೆ ಇಲ್ಲ ಸ್ವಲ್ಪ ಲೈಟ್ ಆಗಿರ್ತದೆ. ಅಂದ್ರೆ ಕ್ವಾಂಟಿಟಿ ಏನಿಲ್ಲ, ಮಾಮೂಲಿ ಇರ್ತದೆ. ಸ್ವಲ್ಪ ಈಗ ಪರೋಟ ಇರಲ್ಲ, ಇವತ್ತು ಸ್ವಲ್ಪ ಮುದ್ದೆ ಇರ್ತದೆ. ಆ ಥರ ಫ್ರೈ ಆರ್ಡರ್ಗಳೆಲ್ಲ ಸ್ವಲ್ಪ ಫುಲ್ ಇರ್ತದೆ. ಕೆಲವೊಂದು ಐಟಮ್ಗಳು ಕಮ್ಮಿ ಇರ್ತದೆ. ಕೆಲವೊಂದು ಐಟಮ್ಗಳು ಕಡಿಮೆ. ಸುಮಾರು ಜನ ಮಂಡೇ ಊಟ ಮಾಡಲ್ಲ. ಹೌದು, ಯಾಕಂದ್ರೆ ಮಾನವ ಚೆನ್ನಾಗಿ ಮಾಡಿರ್ತಾರೆ, ಮುಳುಗ್ಬಿಟ್ಟಿದ್ರೆ ನಾವು ಕಂಪಲ್ಸರಿ ರವಿ ಇಲ್ಲಿನ ಫ್ಲೋರ್ ಮ್ಯಾನೇಜರ್. ಇವರ ಕಾಂಟ್ಯಾಕ್ಟ್ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ತಿಂತಿರೋದು ಬಕಾಸುರ ಬಾಡೂಟ. ಖಾಲಿ ಮಾಡೋಕ್ಕಾಯ್ತದೆ ಇಲ್ವಾ ನೋಡ್ಬೇಕು. ಫಸ್ಟು ಮುದ್ದೆ, ಮಟನ್ ಪಲಾವು, ಮಟನ್ ಚಾಪ್ಸು, ಕೀಮಾ, ಬೋಟಿ, ಚಿಲ್ಲಿ ಚಿಕನು, ಫಿಶ್ಶು, ಕಬಾಬು, ಲಾಲಿಪಾಪು, ಎಗ್ಗು, ರೈಸು ಅನ್ಲಿಮಿಟೆಡು, ವಾಟರ್ ಅನ್ಲಿಮಿಟೆಡ್ ಹಾಕಿಲ್ಲ ನಾನೇ. ಈಗ ಸಿಲೆಬಸ್ ಎಲ್ಲ ಓದಾಯಿತು, ನೆಕ್ಸ್ಟ್ ಸಿಲೆಬಸ್ನ ತಿನ್ಬೇಕು. ಈ ಬಕಾಸುರ ಮೀಲ್ ಬಂದು 399 ರೂಪೀಸ್ಗೆ ಕೊಡ್ತಾ ಇದ್ದಾರೆ. ನೋ ಟ್ಯಾಕ್ಸ್ ಪ್ಲಸ್ ಟ್ಯಾಕ್ಸಸ್ ಎಲ್ಲ ಇಲ್ಲ. 399 ನೆಟ್ಗೆ ಕೊಡ್ತಾ ಇದ್ದಾರೆ. ಇದನ್ನು ಇಬ್ಬರು ನೀಟಾಗಿ ಶೇರ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಥರ ಸ್ವಲ್ಪ ಜಾಸ್ತಿ ತಿನ್ನೋರಾಗಿದ್ದರೆ ಈಸಿಯಾಗಿ ಒಬ್ಬರು ಊಟ ಮಾಡ್ಬೋದು. ಚಿಕನ್ ಮಟನ್ ಪಲಾವ್ ಇದು ಫುಲ್ಲು ಮೈಸೂರು ಸ್ಟೈಲು. ನಮಗೆ ಮಟನ್ ಪಲಾವ್ ಫುಲ್ಲು ನಮ್ಮಲ್ಲಿ ಜಾಸ್ತಿ ಲೈಕ್ ಮಾಡ್ತಾರೆ. ಇದರಲ್ಲಿ ಬಾಲಿದೆ. ಓಕೆ ಅಣ್ಣ. ಇದಣ್ಣ ಇದು ಎಗ್ ಮಟನ್ ತಲೆ ಮಾಂಸ. ಓಕೆ, ತಲೆ ಮಾಂಸ. ಓಕೆ, ಇದು ಬೋಡಿ ಗೊಜ್ಜು ನೋಡೋಣ. ಮಟನ್ ಚಾಪ್ಸು. ನಮ್ಮದು ಕುರ್ಮಾ ಪೀಸ್ ಸರ್. ಮಿನಿಮಮ್ 5ರಿಂದ 6 ಪೀಸ್ ಬರುತ್ತೆ ನಿಮಗೆ. ನೋಡೋಣ. ಓಕೆ, ಈಗ ಕೆಲವು ಕಡೆ ಹೆಂಗೆ ಅಂತ ಹೇಳಿದ್ರೆ 1 ಪೀಸು 2 ಪೀಸ್, ಅರ್ಧ ಪ್ಲೇಟ್ಗೆ 1 ಪೀಸ್ ಇರ್ತದೆ, ಅರ್ಧ ಪ್ಲೇಟ್ಗೆ 1 ಪೀಸ್ ಇರ್ತದೆ, 1 ಪ್ಲೇಟ್ಗೆ 2 ಪೀಸ್ ಮಾತ್ರ ಇರ್ತದೆ. ಅಂದರೆ ಅದು ಲೈನ್ ಪೀಸ್. ಅದು ನಮ್ಮದು ಕುರ್ಮಾ ಪೀಸು ಮಿನಿಮಮ್ 5ರಿಂದ 6 ಪೀಸ್ ಬರುತ್ತೆ. ಕೈಮಾ ಬಾಲು ಇದೆಷ್ಟು ಪೀಸ್ ಬರ್ತಿದೆ? ಇದು ಪ್ಲೇಟ್ಗೆ 4 ಗಂಟೆ ಬರ್ತವೆ. 4 ಗಂಟೆ. ಇದು ಚಿಲ್ಲಿ ಚಿಕನ್ ಸರ್. ಇದು ಮೈಸೂರು ಸ್ಟೈಲು, ನಿಮಗೆ ಆಂಧ್ರ ಸ್ಟೈಲಲ್ಲಿ ಒಂಥರ ರೆಡ್ ಚಿಲ್ಲಿ ಚಿಕನ್. ಇದು ನಾವು ಇದು ಹೋಮ್ ಮೇಡ್ ಮಸಾಲೆ ಸರ್ ನಿಮ್ದು. ಇದು ಸಿಕ್ಕಾಪಟ್ಟೆ ನಾವು ನಮ್ಮದೇ ಆದಂಥ ಒಂದು ಮಸಾಲೆ ಹಾಕಿ ರೆಡಿ ಮಾಡೋದಿದೆ.
ಬೇರೆ ಕಡೆ ಇಲ್ಲೂ ಜಾಸ್ತಿ ಇದನ್ನು ಇದು ಮಾಡಲ್ಲ. ಈಗ ಅಂದರೆ ಬೇರೆ ಕಡೆ ಒಂದೆಲ್ಲ ಸಾಸೆಲ್ಲ ಹಾಕಿ ಅದೇ ತಾನೇ ರೆಡಿ ಮಾಡ್ಕೊಡ್ತಾರೆ. ನಾವು ಅದೇ ತಾನೇ ರೆಡಿ ಮಾಡ್ಕೊಳ್ಳಲ್ಲ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಅದನ್ನೇ ಕುಕ್ ಮಾಡಿ ಇಟ್ಬಿಟ್ಟಿರ್ತೀವಿ ಆಲ್ರೆಡಿ. ಶುರು ಮಾಡ್ತೀವಿ ಸರ್. ಇದು ಚಿಕನ್ ಚಾಪ್ಸು, ಗ್ರೀನ್ ಚಾಪ್ಸು. ಹಾಂ, ಚಿಕನ್ ಚಾಪ್ಸು ಎಲ್ಲ ನಾಟಿ ಮಸಾಲೆ. ಹೌದು ಸರ್. ಇದೆ ವೈಟ್ ರೈಸ್. ನಾವು ಆರ್ಡ್ರ್ ಮಾಡಿದಂಥ ಬಕಾಸುರ ತಾಲಿ ರೆಡಿ ಆಗ್ತಾ ಇದೆ. ಬನ್ನಿ ಏನೇನು ಹಾಕ್ತಾರೆ ಅಂತ ನೋಡೋಣ. ಇದಕ್ಕೆ ರಾಗಿ ಬಾಲ್ ಬರುತ್ತೆ, ಹಾಂ, ಬೋಟಿ ಗೊಜ್ಜು, ಮಟನ್ ಚಾಪ್ಸು, ಕೈಮಾ ಬಾಲು, ಚಿಲ್ಲಿ ಚಿಕನ್ನು. ನಿಮಗೆ 2 ಥರ ಗ್ರೇವಿ ಇರ್ತದೆ. ನಿಮಗೆ ಮೊಸರು ಬಜ್ಜಿ, ನಿಮಗೆ ಮಟನ್ ಪಲಾವು, ಅನ್ಲಿಮಿಟೆಡ್ ವೈಟ್ ರೈಸು. ಇದರಲ್ಲಿ ನಿಮಗೆ ಲಾಲಿಪಾಪು, ಕಬಾಬು, ನಿಮಗೆ ಮೊಟ್ಟೆ, ತವಾ ಫಿಶ್ಶು ಇಷ್ಟಿರ್ತದೆ. ಒಬ್ಬರೇ ತಿಂದರೆ ಅನ್ಲಿಮಿಟೆಡ್ ರೈಸ್ ಇರ್ತದೆ ಸರ್. ಹಾಂ. ಸೊ ಮೊಟ್ಟೆ ಮೊಟ್ಟೆ ಬಂತು. ರೈಸು ಪಕ್ಕಕ್ಕೆ, ಪೀಸು ಮಧ್ಯಕ್ಕೆ. ಶೇರ್ವ 2 ಥರ. ಕಬಾಬಲ್ಲಿ ನಾಟಿ ಫೀಲ್ ಆಗ್ತಿದೆ. ನಾಟಿ ಕಾಪ್ಸ್. ನಾಟಿ ಕಬಾಬ್ ಚಿಕನ್ ಹಂಗೆ ಬೋಟಿ. ಚಿಕನ್ ಚಾಪ್ಸ್. ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್. ಮಟನ್ ಕೀಮ, ಮಟನ್ ಚಾಪ್ಸ್. ಫಿಶು ಚಿಕನಲ್ಲಿ ಏನು ತಿಂತೀವಿ ಅದ್ರ ಮಾಮೂಲಿ ಕೆಂಪು ಮಸಾಲೆ, ರೆಗ್ಯುಲರ್ ಮಸಾಲ ಫೀಲು. ಬಟ್ ಇದು ಹಸು ಮಸಾಲೆ ಒಂಥರ ನಾಟಿ. ಅಮೇಜಿಂಗ್. ಸುಮಾರು ಜನ ಈ ಬಕಾಸುರ ಬಾಡೂಟದಲ್ಲಿ ಕೊಟ್ಟಂಥ ಎಲ್ಲ ಡಿಶ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಎಲ್ಲ ಪ್ರಾಪರ್ ನಾಟಿ ಸ್ಟೈಲ್. ಹಾಗೆ ಮೀಟ್ಗಳು ಮಾತ್ರ ಎಲ್ಲನೂ ತುಂಬಾ ಟೆಂಡರ್ ಆಗಿತ್ತು. ಎಲ್ಲ ಫ್ರೆಶ್ ಫ್ಲೇವರ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂತಂದರೆ ಜಾಗ ಸಾಕಾಗಲಿಲ್ಲ. ಹೊಟ್ಟೆಯಲ್ಲಿ ಜಾಗ ತುಂಬಾ ಕಡಿಮೆ ಇತ್ತು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಇವರು ಸುಮಾರು ಟೇಕ್ಅವೇಸ್ಗಳು ಕೂಡ ಇದೆ. ಬಕೆಟ್ ಬಿರಿಯಾನಿಗಳು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10:30ವರೆಗೂ ಅವೈಲೇಬಲ್ ಇರ್ತಾರೆ. ಇವ್ರದ್ದು ಈ ಬಕಾಸುರ ಮೀಲ್ಸ್ಗೆ ಒಂದು ಸಪ್ರೇಟ್ ಡಿವಿಷನ್ ಇದೆ. ಅಲ್ಲಿ ಬರೀ ಇಂಥ ಐಟಮ್, ಎಲ್ಲ ಕಾಂಬೋ ಐಟಮ್, ಬಕಾಸುರ ಐಟಮ್ಗಳು. ಸೊ ಅದು ಎಲ್ಲಿದೆ ಅಂದರೆ ಅದ್ರ ಆಪೋಸಿಟಲ್ಲೇ ತಿರ್ಕೊಳಪ್ಪ. ಇಲ್ಲಿ ಕಾಣಿಸ್ತೈತಾ? ಬಗ್ಸಿ ಒಂಚೂರು ಕಾಣಿಸ್ತಾ ಇದೆಯಾ? ಸೊ ಇದು. ಸೊ ನೀವು ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಗೆ ಬಂದು ಇನ್ನೊಂದಷ್ಟು ಬೇರೆ ಬೇರೆ ಥರದ್ದು ತಿಂತೀವಿ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತಂದರೆ ಫಸ್ಟು ಈ ಗಂಟೆ ಹೊಡೆದು ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು.